ಎಷ್ಟು 1,400? 1,400 ಮಾತಾಡಿದ್ರಾ? ಮುಗೀತು ಬಿಡಿ. 400ಕ್ಕೆ ಮಾತಾಡಿದಾರಂತೆ. ಬಟ್ ಬಂದಿಲ್ಲ ಪಾರ್ಟಿ. ಮಳೆ ಹೆವಿ ಇರೋದ್ರಿಂದ ಸ್ವಲ್ಪ ಶುಂಠಿ ಕೂಡ ಅಲ್ಲಿ ಗಾಡಿಗಳು ಬರೋ ಜಾಗಕ್ಕೆ ಹೊತ್ಕೋಬೇಕು, ಕಷ್ಟ. ನೋಡಿ ಅವ್ರಿಗೆ ಎಷ್ಟು 60,000 ರಿಂದ 70,000 ಖರ್ಚಾಗಿದೆ ಅವರಿಗೆ. ಒಂದು 5 ಚೀಲ ಶುಂಠಿ ಹಾಕಿದ್ರು ಅವರು ಪಾಪ. ಅವರಿಗೆ ಖರ್ಚು ಬಂದಿರೋದಷ್ಟು. ಅವರು ಈಗ 20,000 ರೂಪಾಯಿ ಸಿಕ್ಕಿದ್ರೆ ಹೆಚ್ಚು ಅಂತಿದ್ದಾರೆ. ಅಲ್ಲಿಗೆ 50,000 ಹೋಯ್ತು. ಇದು ಇವತ್ತಿನ ಅಲ್ಲ ಈ ವರ್ಷದ ಶುಂಠಿ ಕತೆ. ಸೊ ಎನಿವೇಸ್ ಅದವರ ಪರಿಸ್ಥಿತಿ. ಪರವಾಗಿಲ್ಲ, ಇಷ್ಟು ಮಳೆಗೆ ಇಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡಿರೋದೇ ಹೆಚ್ಚು. ಇಷ್ಟು ಇಡ್ಲಿಕ್ಕಾಗಲ್ಲ. ಶ್ರಮ ವಹಿಸಿ ಪಾಪ ಇಟ್ಕೊಂಡಿದ್ದಾರೆ, ಸ್ವಲ್ಪ ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಮಳೆ ನಿಂತರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ಸಮಸ್ಯೆ ಇಲ್ಲ. ನೋಡಿ ಯಾವ ಪ್ಲೇಸಿಗೆ ಕಾಲಿಡಿ ಫುಲ್ಲು ಎಲ್ಲ ಅಂದರೆ ಕೆಸರು ಗದ್ದೆ ಟೈಪ್ ಆಗಿಬಿಟ್ಟಿದೆ. ಗೊಸ್ರು ಗದ್ದೆ ಅಂಥೇಳಿ ಮುಂಚೆ ಹೇಳೋರು ಆ ಥರ ಆಗ್ಬಿಟ್ಟಿದ್ದಾವೆ ನೋಡಿ. ಮಕ್ಕಿ ಗದ್ದೆಗಳು ಇವೆಲ್ಲ ನೋಡಿ. ಇದರೊಳಗಡೆ ಎಲ್ಲ ಟಿಲ್ಲರು ಅದು ಇದು ಬಿಟ್ಟರೆ ಹೂತ್ಕೋತಾ ಇದ್ದಾವಂತೆ. ಆ ರೇಂಜಿಗೆ ಭೂಮಿ ಮೇಲ್ಭಾಗ ಅಲ್ಲ, ಕೆಳಭಾಗದಲ್ಲಿ ಅಷ್ಟು ಶೀತ ಹಿಡಿದಿದೆ ನೋಡಿ. ನಮ್ಮದು ಹಾಗೆ ಇಷ್ಟಿದೆ. ಇನ್ನೊಂದು ವಾರ ಅಂದರೆ ಬಂದ್ಬಿಡುತ್ತೆ ಫುಲ್ಲು ಮೇಲಕ್ಕೆ ನೋಡಿ. ಇನ್ನು 8 ದಿನ ಅಂದರೆ ಬಂದೋಯ್ತು. ಇಲ್ಲಿ ಎಷ್ಟು ಇದೆ. ತೆವ್ರ ಕಡಿಯೋದು ಭಾರಿ ಹಿಂಸೆ ಇಲ್ಲಿ ಗದ್ದೆಗಳು. ಇದೊಂದು ಯಾವುದೋ ಒಂದು ಹುಲ್ಲಿದೆ ಕಂಡ್ರೆ ಇದು ನೋಡಿ. ಇದು ನೋಡಿ ಹುಲ್ಲು ಬದುಗಳಲ್ಲಿ ಹರಡ್ಕೊಂಬಿಟ್ಟೈತೆ. ತೆವ್ರ ಕಡಿಯೋದು ಭಾರಿ ಕಷ್ಟ ಅದರಲ್ಲಿ. ನನ್ನ ಶುಂಠಿ ಒಳಗಡೆ ಹೋಗೇ ಇಲ್ಲ ನೋಡಿ. ಅಲ್ಲಿ ಶುಂಠಿ ಒಳಗಡೆ ಅದರೊಳಗಡೆ ಹೋಗ್ತಾನೆ ಇಲ್ಲ ನಾನು. ಮಳೆ ಸ್ವಲ್ಪ ಕಂಟ್ರೋಲ್ ಆಗೋ ತನಕ ಜಾಸ್ತಿ ಅದರೊಳಗಡೆ ಓಡಾಡೋದು ಬೇಡ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನೋಡೋಣ. ಮಳೆ ಕಡಿಮೆ ಆಗ್ತಾಯಿದೆ, ಪರವಾಗಿಲ್ಲ. ಸೊ ಹೀಗೆ ಕಡಿಮೆ ಆದರೆ ಮುಂದಿನ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ. ಮೊನ್ನೆ ಕೂಡ ತೋರಿಸಿದ್ದೆ, ಫುಲ್ಲು ಮಳ್ಳು ಥರ ಬಂದು ಫುಲ್ ಕಂಪ್ಲೀಟ್ ತಂದು ಇದರೊಳಗೆ ಬಿಟ್ಟೈತೆ ನೀರು. ಬದುಗಳು ನೋಡಿ ಇಲ್ಲಿ ಯಾವ ಸ್ಥಿತಿಗೆ ಆಗಿದ್ದಾವೆ ಇವು ಕತೆ. ಬದುಗಳಲ್ಲಿ ದನಗಳು ಓಡಾಡಿದ್ರೆ ಬದ ಎಲ್ಲ ನೋಡಿ ಈ ಥರ ಹಾಳಾಗತ್ತೆ. ದನಗಳು ಬದು ಮೇಲೆ ಹೊಡಿಬಾರ್ದು ಮಳೆಗಾಲದಲ್ಲಿ. ಅದರಲ್ಲೂ ಈ ಸರಿ ಮಳೆ ಜಾಸ್ತಿ ಇರೋದ್ರಿಂದ ಬದುಗಳನ್ನ ಚೆನ್ನಾಗಿ ನೀಟಾಗಿ ನೋಡ್ಕೋಬೇಕು. ಇಲ್ಲ ಅಂತೇಳಿದ್ರೆ ನಿಮ್ಮ ಗದ್ದೆಗಳಲ್ಲಿ ಮಳೆ ಸಡನ್ ನಿಂತರೆ ನಿಮ್ಮ ಗದ್ದೆಗಳಲ್ಲಿ ನೀರೇ ನಿಲ್ಲೋದಿಲ್ಲ, ಆಮೇಲೆ ಹಂಗಾಗ್ಬಿಡುತ್ತೆ ನೋಡಿ. ಇದು ತೋಟದಿಂದ ಬರೋವಂಥ ನೀರಿದು. ಸದ್ಯಕ್ಕಂತೂ ನಿಲ್ಲಲ್ಲ ಇದು ನೀರು. ವರ್ಷ ಪೂರ್ತಿ ಇದೇ ಥರ ಮಳೆ ಆದರೆ ಮಾನವ ಸಂಕುಲ ಒಬ್ಬನೂ ಉಳಿಯಲ್ಲ, ಎಲ್ಲನೂ ಸತ್ತೋಗ್ಬಿಡ್ತಾನೆ. ಇದೇ ಥರ ಕಂಪ್ಲೀಟ್ ವರ್ಷ ಪೂರ್ತಿ ಏನಾದ್ರು ಮಳೆ ಹೊಡೆದ್ರೆ. ಅದಕ್ಕೆ ಹೇಳೋದು, ನೀರು, ಗಾಳಿ, ಬೆಂಕಿ ಇವುಗಳನ್ನೆಲ್ಲ ಎದುರಾಕೊಂಬಾರ್ದು ಅಂತ.
ಎಸ್ಪೆಷಲಿ ಪ್ರಕೃತಿಯನ್ನು ಎದುರಾಕೊಂಡ್ರೆ ಇದೇ ಆಗೋದು. ಅದು ಬ್ಯಾಲೆನ್ಸ್ ಮಾಡ್ಕೊಳುತ್ತೆ ಪ್ರಕೃತಿ. ನೋಡಿ, ಈ ಥರ ಬದುಗಳಲ್ಲಿ ಈ ಥರ ಎಲ್ಲ ಬೆಳ್ಕೊಳಕ್ಕೆ ಬಿಡಬಾರ್ದಿದ್ರು ನೀವು. ಎಷ್ಟು ಗಲೀಜು ಅಂದರೆ ಇದಕ್ಕೆಲ್ಲ ಬೇಸಿಗೆನಲ್ಲೇ ಇದನ್ನು ಫುಲ್ಲು ಇವೆಲ್ಲ JCBನಲ್ಲಿ ಇವನ್ನೆಲ್ಲ ತೆಗೆಸಿ ಬದುಗಳಿಗೆ ರೌಂಡಪ್ ಅಥವಾ ಏನಾದ್ರು ಬೇರೆ ಹೊಡ್ಕೊಂಡು ಅದನ್ನು ಬದುಗಳು ನೀಟ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎಷ್ಟು ಫುಲ್ಲು ಇದು ಬೆಳ್ಕೊಂಬಿಟ್ಟೈತೆ ಹಳ. ಕಾಲುವೆನಲ್ಲಿ ನೋಡಿ ಬೇಜಾನ್ ನೀರು ಹರಿತೈತೆ. ಹೊಡ್ಕೊಂಡು ಇದ್ರೊಳಗಡೆ ಹೋಗಿತ್ತೇನೋ ಗೊತ್ತಿಲ್ಲ. ಸೊ ಕಟ್ಟಿದ್ದಾರೆ. ಸೊ ನೀರು ಸರಾಗೋಗಿ ಹರಿತೈತೆ. ನೋಡಿ, ಶುಂಠಿ ಕೀಳ್ತಾರೆ ಅಂತ ಹೇಳಿದ್ರು ಇವತ್ತು. ಅದಕ್ಕೆ ತೋರ್ಸೋಣ ಅಂತ ಬಂದೆ, ಕೀಳ್ತಾ ಇದ್ದಾರೋ ಹೇಗೆ ಅಂತೇಳಿ. ಫುಲ್ ರೋಗ ಬಂದ್ಬಿಟ್ಟೈತೆ ನೋಡಿ ಇಲ್ಲಿ. ಕಂಪ್ಲೀಟ್ ಹಡ್ಕೊಂಬಿಟ್ಟೈತೆ. ಸೊ ಅದಕ್ಕೆ ಕೇಳ್ತಾರೆ ಅಂತ ಹೇಳಿದ್ರು. ಸೊ ಅದರ ಪ್ರೈಸು ಎಲ್ಲ ಹೇಳೋಣ ಅಂಥೇಳಿ ಬಂದೆ. ಬಟ್ ಮೋಸ್ಟ್ಲಿ ಜನ ಸಿಕ್ಕಿಲ್ಲ ಅಥವಾ ಏನು ಅಂತ ಗೊತ್ತಿಲ್ಲ. ನೋಡೋಣ, ಕೇಳ್ತೀನಿ ಅಲ್ಲಿ ಏನು ಸಮಸ್ಯೆ ಅಂತ. ಇದು ಮರಳಗದ್ದೆ ನೋಡಿ, ಈ ಥರ ಆಗಿದೆ ಶುಂಠಿ. ಮರಳಗದ್ದೆ ಇದು. ಈ ಥರ ಬಂದರೆ ಪ್ರಯೋಜನ ಇಲ್ಲ. ಸ್ವಲ್ಪ ಪರವಾಗಿಲ್ಲ, ಶುಂಠಿ ರೋಗನೂ ಇಲ್ಲ, ಚೆನ್ನಾಗೈತೆ, ಪರವಾಗಿಲ್ಲ. ಇರೋ ಅಳ್ತಕ್ಕೆ ಚೆನ್ನಾಗೈತೆ. ಅಡೆ ಕಡೆ ಒಂಚೂರು ನೀರು ಎಲ್ಲ ತೆಗಿಬೇಕಾಯ್ತು ಹೊರಗಡೆ. ಹೋಯ್ತೈತೆ ನೀರು ಅಂತೂ. ಇವನ್ನ ಎಲ್ಲಿ ಹಿಡಿದ್ರಪ್ಪ ಇವನ್ನ ಅಂದೆ. ನಾಯಿ ಪಾಡಲ್ಲ, ರೈತರ ಪಾಡು. ಹಾಂ, ಹೌದಾ? ಅದಕ್ಕೆ ನೋಡೋಣ ಅಂತ ಬಂದೆ. ಒಂದು ವಿಡಿಯೋ ಮಾಡಿ ಹಾಕೋಣ, ಹಿಂಗೆ ಆಗ್ಬಿಟ್ಟೈತೆ ಅಂತ ಪರಿಸ್ಥಿತಿ ಅಂತ. ಅದಕ್ಕೆ ಹಾಂ ಹಾಂ ಬರಲಿ. ಹಾಂ, ನಾಳೆ ನಾವು ಎಲ್ಲೆಲ್ಲಿರ್ತೀವೋ ಏನು ಕತೆನೋ ನೋಡೋಣ. ನಾಳೆ ಲೋಡ್ ಮಾಡೋದಿದೆ, ಕಾಫಿ ಬಡ್ಡೆ ಲೋಡು. ಅದಕ್ಕೆ ನೋಡೋಣ. ಸಮಯ ಇದ್ದರೆ ಎಲ್ಲ ಹೇಳೋಕ್ಕಾಗಲ್ಲ, ಆದರೆ ಬರ್ತೀವಿ, ಇಲ್ಲಾಂದರೆ ಇಲ್ಲ. ಪರವಾಗಿಲ್ಲ. ಆಗ 3,400 ಹಂಗೆ ಮಾತಾಡಿದ್ದೀವಿ ಅಂದರೆ ಅದು ಗ್ರೇಟ್. 3,400 ಹಂಗೆ. ಹುಡುಗಿ ಕೊಡ್ತಾರೆ ಬಿಡು, ರೈತ ಅಂತ. ನನ್ನ ವಿಡಿಯೋ ಮಾಡಿಬಿಡಿ ಅಂತಾನೆ. ಹಾಂ, ಮತ್ತೆ ಹಾಂ, ಎಲ್ಲ ಶೋಕಿ ಮಾಡೋದಾ? ಅಲ್ಲಿ ಶೋಕಿ ಮಾಡ್ಕೊಂಡು ಟೌನಲ್ಲಿ ಇದ್ಕೊಂಡು ಶೋಕಿ ಮಾಡ್ಕೊಂಡು, ಹಾಂ ಅಷ್ಟೇ. ಹಿಂಗೆ ಕೆಲಸ ಮಾಡಿಬಿಟ್ಟೆ ಓದ್ಬೇಕು ಮತ್ತೆ. ಹಾಂ, ಹಾಂ, ಸರಿ, ನೋಡೋಣ. ನಮ್ಮ ಜೋಳ ಏನಾಗೈತೆ ನೋಡ್ತೀನಿ. ಇಲ್ಲ ಫುಲ್ಲು ಶೀತ. ಹಾಂ, ಏನಾಗಲ್ವಾ?
ಸ್ವಲ್ಪ ಒಳ ಕೊಟ್ಟರೆ ಗೊಬ್ಬರ ಹಾಕೋಬೋದು. ನೋಡೋಣ ನಾವು ನೆಕ್ಸ್ಟ್ ವೀಕು ಎಲ್ಲ ತೆವ್ರಿಗಿವ್ರು ಎಲ್ಲ ರೆಡಿ ಮಾಡ್ಕೊತೀನಿ ನಾನು. ಶುಂಠಿ ಹೊಲದೊಳಗಂತೂ ಹೋಗೇ ಇಲ್ಲ ನಾನು. ಶುಂಠಿ ಒಳಗೆ ಹೋಗಿಲ್ಲ. ರೇಟ್ ಡೌನ್ ಆದಮೇಲೆ ಶುಂಠಿ ಒಳಗಡೆ ಹೋಗೋಕ್ಕೆ ಬೇಜಾರು. ಹಾಂ, ಅದು ಅದೇ ಹೌದು. ಸರಿ, ಜೋಳ ನೋಡ್ಕೊ ಬರ್ತೀನಿ. ನೋಡಿ ಅಲ್ಲಿ ನಾಟಿ ಮಾಡ್ತಾ ಇದ್ದಾರೆ ಈಗ 1 by 1. ಇಡೀ ನಮ್ಮ ಬೆಟ್ಟದಳ್ಳಿ ಮತ್ತು ಮೆಣಸ ನೋಡಿ, ಇದೇ ಗದ್ದ ಬಯಲು ಎಷ್ಟು ದೊಡ್ಡದಿದೆ. ಅಲ್ಲೂ ಒಂದು ಬೆಟ್ಟ ಇದೆ ನೋಡಿ ನಮ್ಮದು, ಅದು ಗಂಗವಾರ, ಎರೆಬೆಲ್ಲು ಗಂಗವಾರ, ಅಂಕನಹಳ್ಳಿ ಈ ಸರೌಂಡಿಂಗಲ್ಲಿ ಅದೊಂದು ಬೆಟ್ಟ ಬರುತ್ತೆ ಇಲ್ಲಿ ನಮ್ಮ ಬೆಟ್ಟದಳ್ಳಿ ಈ ಸರೌಂಡಿಂಗಲ್ಲಿ. ನೋಡಿ ಇಲ್ಲಿ ಹಾಗೆ ಮತ್ತೆ ಎಕ್ಸ್ಟ್ರಾ ಹಾಕೊಂಡವ್ರೆ. ಮಳೆ ಜಾಸ್ತಿ ಆಗಿ ಹಾಗೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಅಂಥೇಳಿ ಎಕ್ಸ್ಟ್ರಾ ಸ್ವಲ್ಪ ಹೆಚ್ಚಿಗೆ ಇರಲಿ ಅಂತೇಳಿ ಹಾಗೆ ಹಾಕೊಂಡವ್ರೆ. ಕಾಲು ಇಡೋಕ್ಕಾಗ್ತಾಯಿಲ್ಲ, ಆ ಥರ ಜಿಬಿ ಅಂತೈತೆ ಭೂಮಿ. ಈ ಥರ ಮಳೆ ಬಿದ್ದರೆ ಕಷ್ಟಪ್ಪ ಜೀವನ. ರೈತರಿಗಂತೂ ಸಿಕ್ಕಾಪಟ್ಟೆ ಲಾಸ್. ಓಹೋ, ಸಿಲ್ವರ್ ಮರ ಬಿದ್ದೋಯ್ತು ಒಂದು. ಛೇ ನೋಡಿ ಅಲ್ಲಿ ಸಿಲ್ವರ್ ಮರ ಬಿದ್ದೋಗಿದೆ. ಛೇ ನಮ್ಮ ಜೋಳಕ್ಕೆ ಗೊಬ್ಬರನೇ ಹಾಕೋಕ್ಕಾಗಿಲ್ಲ ನೋಡಿ. ಮಳೆ ಜಾಸ್ತಿಯಾಗಿ ಗೊಬ್ಬರ ಹಾಕಲಿಲ್ಲ. ಇದರೊಳಗಡೆ ಓಡಾಡೋದು ಸ್ವಲ್ಪ ಕಷ್ಟನೇ, ಅದಕ್ಕೂ ಓಡಾಡಿಲ್ಲ. ಅದರೊಳಗಡೆ ಹೋದರೆ ಕಾಲೇ ಊದ್ಕೊಂಬಿಡ್ತವೆ, ಹಂಗಾಗ್ಬಿಟ್ಟೈತೆ. ಮಳೆ ಕಡಿಮೆ ಆದರೆ ನೋಡ್ರಪ್ಪ ಗೊಬ್ಬರ ಇದಕ್ಕೆ ಹಂಗೆ ಎರಚ್ಬೋದಲ್ವಾ? ಕಾಮೆಂಟ್ ಮಾಡಿ. ಎರಚ್ಬೋದು ಅನಿಸುತ್ತೆ. ಇದರೊಳಗಡೆ ಹಳ ಏನಿಲ್ಲ, ಅಷ್ಟು ಎರಚ್ಬೋದು ಅಂತ ಹೇಳಿ ಅನಿಸುತ್ತೆ. ಎರಚ್ಬಿಟ್ರೆ ಆಯ್ತಲ್ವಾ ಜೋಳ ಇದ್ರೊಳಗಡೆ ಗೊಬ್ಬರ. ನೋಡಿ ಇಲ್ಲಿ ಹಿಂಗಾಗಿದೆ. ಇದೆಲ್ಲ ಗಟ್ಟಿ ಜಮೀನು, ಗಟ್ಟಿ ಇದ್ದಿದ್ದ ಜಾಗ ಇದೆಲ್ಲ ನೋಡಿ, ಅಲ್ಲೇ ಊದ್ಕೊಂತೈತೆ ಅಂದರೆ ಏನು ಕತೆ ಅಂತ. ಹಳ್ಳನೇ ಒಂಥರ ಹೋಗಿದೆ ಅನಿಸುತ್ತೆ. ಹಳ ಈ ಒಂದು ಇದನ್ನು ತಡೆಯೋಕ್ಕಾಗ್ದಿರ ಶೀತಾಂಶನ ಸತ್ತೇ ಹೋಗಿದೆ ಹಳನೇ, ಆ ಥರ ಆಗ್ಬಿಟ್ಟೈತೆ ಇದರೊಳಗಡೆ. ಇನ್ನು ತೋಟ ನೋಡೋದಾದರೆ ಇಳಿಜಾರು ಆದರೆ, ಇಳಿಜಾರು ಅಂದರೆ ಸ್ವಲ್ಪ ಡೌನ್ ಇದ್ದರೆ ಓಕೆ. ಜಾಸ್ತಿ ಹಳ್ಳದ ಥರ ಆದರೆ ಏನು ತೋಟಗಳು ಅದು ಕಷ್ಟ. ಫುಲ್ಲು ಹಿಡಿದ್ಬಿಡ್ತವೆ, ಶೀತಾಂಶ ಹಿಡಿದು ಗಿಡಗಳು ಸತ್ತೋಯ್ತವೆ. ಇದೊಂದು ಇಂಥ ದಪ್ಪ ಮರನೂ ಅಲ್ಲ, ಅತಿ ಸಣ್ಣನೂ ಅಲ್ಲ. ಏನು ಮಾಡೋದಪ್ಪ ಇದನ್ನು?
ನೋಡೋಣ. ಇದು ಸ್ವಲ್ಪ ಬಿಸಿಲು ಮಳೆ ಕಡಿಮೆ ಆಗೋ ತನಕ ಮರ ತೆಗಿಯಲ್ಲ. ಉಂಡೆ ಮೆಣಸು ಹಾಕಿದ್ವಿ. ಉಂಡೆ ಮೆಣಸು ಏನಾಗಿದ್ದಾವೆ ನೋಡೋಣ ಬನ್ನಿ. ತೋಟದೊಳಗಡೆ ಶೀತಾಂಶಕ್ಕೆಲ್ಲ ಎಲ್ಲ ಸತ್ತೋದ್ವೋ ಏನು ಕತೆ ಏನು ಗೊತ್ತಿಲ್ಲ. ಇಷ್ಟು ಶೀತ ಜಾಸ್ತಿ ಆದರೆ ಸ್ವಲ್ಪ ಉಳಿಯೋದು ಕಷ್ಟನೇ. ಮಳೆ ಇವಾಗ ಸಡನ್ಲಿ ನಿಂತರೆ ಅವು ಚಿಗುರ್ತವೆ, ಇಲ್ಲ ಅಂದರೆ ಸ್ವಲ್ಪ ಕಷ್ಟ. ನೋಡಿ ನೀರೆಲ್ಲ ಹೆಂಗೆ ನಿಂತಿದೆ ನೋಡಿರಿ. ಮೆಣಸು ಹಾಕಿದೆ, ಉಂಡೆ ಮೆಣಸು. ನೋಡಿ ಇಷ್ಟಿಷ್ಟಕ್ಕೆ ಕಡ್ದಿದ್ದೆ ನಾನು. ನೋಡಿ ಅಲ್ಲೆಲ್ಲ ಪಾಲ್ವಣ ಇಷ್ಟಿಷ್ಟು ಕಡ್ದಿದ್ದೆ. ಕಡಿಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಸುಮಾರು ಮಕಾಡೆ ಆಗಿರೋವು ಗಾಳಿ ಮಳೆಗೆ. ಯಾಕೆಂದರೆ ಇದು ಬುಡ ದಪ್ಪ ಇಲ್ಲ, ಇನ್ನೂ ಸರಿಯಾಗಿ ಬೇರು ಕೊಟ್ಕೊಂಡಿರಲ್ಲ. ಪಾಲ್ವಣ ಮಕಾಡೆ ಆಗಿಬಿಟ್ಟಿದೆ ಇಷ್ಟೊತ್ತಿಗೆ. ನೋಡಿ ಇಷ್ಟಿಷ್ಟು ಕಡ್ದಿರೋದ್ರಿಂದ ಈಗ ಹಂಗಂಗೆ ನಿಂತಿದ್ದಾವೆ ಗಟ್ಟಿಯಾಗಿ. ಇವಕ್ಕೆಲ್ಲ ಏನು ನೋಡಿ ಇಲ್ಲಿ ಉಂಡೆ ಮೆಣಸು ಹಾಕಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಎಸ್, ವಿಡಿಯೋ ಇಷ್ಟ ಆಗಿದೆಯಲ್ಲ, ಲೈಕ್ ಮಾಡಿ. ಶುಂಠಿ ಬಗ್ಗೆ ಏನು ಕಾಮೆಂಟ್ ಮಾಡಿ. ಅವರು 1,400ಕ್ಕೆ ಮಾತಾಡಿದಾರಂತೆ. ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹೀಗೆ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡುವ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನೋಡಿ ನೀರಲ್ಲಿ ತೊಳ್ಕೊಳ್ಳೋಣ ಅಂತ ಬಂದೆ. ನೋಡಿ ಇಲ್ಲಿ ಊದ್ಕೊಂತ ಇರೋದ. ಇವಾಗೆಲ್ಲ ಗಾಡಿಗಳನ್ನೂ ಅಷ್ಟೇ ಅಪ್ಪ, ಸ್ವಲ್ಪ ನಿಮ್ಮದು ಗಾಡಿಗಳೇನಿದ್ದಾವೆ ಅತಿ ರೋಡಿಂದ ಸೈಡಿಗೆ ಬಿಡಬೇಡಿ. ದೊಡ್ಡ ದೊಡ್ಡ ಲಾರಿಯವರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಊದ್ಕೊಂಬಿಡ್ತವೆ. ಆಮೇಲೆ ತೆಗೆಯೋದೆಲ್ಲ ಭಾರಿ ಹಿಂಸೆ. ಊದ್ಕೊಳ್ಳೋದೆಲ್ಲ ಮಕಡೆನೇ ಆಗ್ಬಿಡ್ತವೆ ಫುಲ್ ಆಳ ಊದ್ಕೊಂಬಿಟ್ಟು. ಸೊ ಅದು ಕಷ್ಟ. ಸೊ ಹಾಗಾಗಿ ಸ್ವಲ್ಪ ಹುಷಾರು. ಗಾಡಿಗಳು ಓಡಿಸೋರಾಗಲಿ ಅಥವಾ ಏನೇ ಪ್ರತಿಯೊಂದು ಇವತ್ತಿನ ದಿನಗಳಲ್ಲಿ ತುಂಬ ಹುಷಾರಾಗಿ ಏನೇ ಕೆಲಸಗಳನ್ನ ಮಾಡೋದಾದರೂ ತುಂಬ ಎಚ್ಚರಿಕೆಯಿಂದ ಮಾಡಬೇಕು. ಹಾಗಾಗಿ ಸೊ ನೋಡಿ, ಇದು ತೋಟದಿಂದ ಬರ್ತಾ ಇರೋದು. ಇದು ಇಲ್ಲಿ ತೋಟ ಎಲ್ಲ ಭೂಮಿ ಕಂಪ್ಲೀಟ್ ಶೀತ ಹಿಡಿದ್ಬಿಟ್ಟಿದೆ ಬಿಡಿ. ಅದರಲ್ಲೇನು ತೋರಿಸೋವಂಥದ್ದೇನಿಲ್ಲ. ನಿಮಗೂ ನಿಮ್ಮ ಕಡೆಗೂ ಎಲ್ಲ ಇದೇ ಥರ ಆಗಿರುತ್ತೆ. ಸೊ ಏನಾದರೂ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ವಾಚ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.